ಸೊ ಇವತ್ತಿನ ಕ್ಲಾಸಲ್ಲಿ ಏನಂದ್ರೆ ಪಿ ಸಿ ಡಿ ಓನ ಕ್ಯಾಲ್ಕುಲೇಷನ್ ಮಾಡೋದು ಯಾವ ತರ ಅಂತ ಹೇಳಿ. ಸೊ ಈ ಒಂದು ಪಿ ಸಿ ಡಿ ಓನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ಬರ್ತದೆ. ಸೊ ಪಿ ಸಿ ಡಿ ಅಂದ್ರೆ ಪಿಚ್ ಸರ್ಕಲ್ ಡಯಾ ಅಂತ ಹೇಳಿ. ಸೊ ನೀವು ಫಸ್ಟ್ ತಿಳ್ಕೋಬೇಕು ಪಿ ಸಿ ಡಿ ಅಂದ್ರೆ ಏನಂತ ಹೇಳಿ. ಪಿ ಸಿ ಡಿ ಅಂದ್ರೆ ಪಿಚ್ ಸರ್ಕಲ್ ಡಯಾಮೀಟರ್. ಅದೇ ರೀತಿ ಪಿ ಸಿ ಆರ್ ಅಂತ ಕೇಳ್ತಾರೆ. ಪಿ ಸಿ ಆರ್ ಅಂದ್ರೆ ಪಿಚ್ ಸರ್ಕಲ್ ರೇಡಿಯಸ್. ಈ ಒಂದು ಡ್ರಾಯಿಂಗ್ ಅಲ್ಲಿ ಯಾವ ತರ ಪಿ ಸಿ ಡಿ ನ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಡ್ರಾಯಿಂಗ್ ಅಲ್ಲಿ ಕಸ್ಟಮರ್ ಈ ತರ ಶೋ ಮಾಡಿರ್ತಾರೆ. ಈ ಸರ್ಕಲ್ ಇಂದ ಈ ಸರ್ಕಲ್ ಪಕ್ಕ ಹೋಲ್ಸ್ ಅಲ್ಲ, ಓನ್ಲಿ ಆಪೋಸಿಟ್ ಹೋಲ್ಸ್. ಸೊ ಈ ಒಂದು ಹೋಲಿಂದ ಈ ಒಂದು ಹೋಲಿಗೆ ಸೆಂಟ್ರಲ್ ಇರೋ ಒಂದು ಡಯಾಮೀಟರ್ ಡಿಸ್ಟೆನ್ಸ್ ಸೊ ಅವ್ರು ಮೆನ್ಷನ್ ಮಾಡಿರ್ತಾರೆ. ಎಷ್ಟು 98 mm ಅಂತೇಳಿ. ಸೊ ಈ ಒಂದು ಡೈಮೆನ್ಷನ್ ನಾನು ಔಟ್ ಸೈಡ್ ಬರ್ತಿದ್ದೀನಿ ಈಸಿಯಾಗಿ ಕಾಣಲಿ ಅಂತೇಳಿ. ಇನ್ನು ಕೆಲಸ ಏನಾಗುತ್ತಂದ್ರೆ, ಸೊ ಈ ಒಂದು ಡಯಾಮೀಟರ್ ಕೊಟ್ಟಿರಲ್ಲ, ಅವಾಗ ಏನಾಗ್ತದೆ ಪಿ ಸಿ ಆರ್ ಕೊಟ್ಟಿದ್ದಾನೆ ಅಂದ್ರೆ ಸರ್ಕಲ್ ಅಲ್ಲಿ ಅರ್ಧ, ಒಂದು ಡಯಾಮೀಟರ್ ಅರ್ಧ ಅಂದ್ರೆ ರೇಡಿಯಸ್ ಅಂತ ನಿಮ್ಗೆ ಗೊತ್ತಿದೆ. ಸೊ ಅವಾಗ ಏನ್ ಕೊಟ್ಟಿರ್ತಾನೆ, ಇದರಿಂದ ಈ ಸೆಂಟರ್ ಪಾಯಿಂಟ್ ಇಂದ ಈ ಹೋಲ್ಗೆ ಕೊಟ್ಟಿರ್ತಾನೆ. ಎಕ್ಸಾಂಪಲ್ 50 mm ಕೊಟ್ಟಿರ್ತಾನೆ. ಸೊ ಅವಾಗ 50 × 2 100 ಆಗುತ್ತೆ. ಸೊ ಈ ಒಂದು ಪಿ ಸಿ ಡಿ ಡಯಾಮೀಟರ್ ಎಷ್ಟಾಗುತ್ತೆ 100 ಆಗುತ್ತೆ. ರೇಡಿಯಸ್ ಅಂದ್ರೆ 50 ಆಗುತ್ತೆ. ಸೊ ನನಗೆ ಗೊತ್ತಿದೆ ಈ ಒಂದು ಜಾಬ್ ಅಲ್ಲಿ 8 ಹೋಲ್ ಮಾಡ್ಬೇಕಂತೇಳಿ ಅಷ್ಟೇ, ಬಟ್ ಎಷ್ಟು ಡಿಗ್ರಿ ಅಂತ ಗೊತ್ತಿಲ್ಲ. ಆ ಒಂದು ಡಿಗ್ರಿ ನಾವು ಕಂಡುಹಿಡಿಯಬೇಕಂದ್ರೆ ಈ ಒಂದು ಫಾರ್ಮುಲಾ ತುಂಬಾನೇ ಇಂಪಾರ್ಟೆಂಟ್. ಯಾವ ತರ ಅಂತ ನೋಡಿ. ಫಸ್ಟ್ ಫಾರ್ಮುಲಾ ತುಂಬಾ ಸಿಂಪಲ್, 360 ಡಿವೈಡೆಡ್ ಬೈ. ಸೊ ನಿಮ್ಗೆ ಗೊತ್ತಿದೆ ಒಂದು ಸರ್ಕಲ್ ಒಂದು ಡಯಾಮೀಟರ್ ಡಿಗ್ರಿ ಎಷ್ಟಿದೆ ಅಂತೇಳಿ 360. ಸೊ ಆ ಒಂದು 360 ಡಿಗ್ರಿನ ಇಲ್ಲಿ ಹಾಕೋತೀನಿ. 360 ಡಿಗ್ರಿ ಡಿವೈಡೆಡ್ ಬೈ ಎಷ್ಟು ಹೋಲ್ ಬೇಕು, ನಂಬರ್ ಆಫ್ ಹೋಲ್ಸ್ ಅಂತೇಳಿ, ನಂಬರ್ ಆಫ್ ಹೋಲ್ಸ್. ಸೊ ಇವಾಗ 360 ಡಿಗ್ರಿ ಇದೆ. ಈ ಒಂದು 360 ಡಿಗ್ರಿ ಸರ್ಕಲ್ ಅಲ್ಲಿ ಈ ಒಂದು ಡಯಾಮೀಟರ್ ಅಲ್ಲಿ ಡಿವೈಡೆಡ್ ಬೈ ನನಗೆ 8 ಹೋಲ್ ಆಗ್ಬೇಕಪ್ಪ. ಸೊ ನಾನು ಕೊಡ್ತೀನಿ 360 ಡಿವೈಡೆಡ್ ಬೈ 8 ಅಂತೇಳಿ, ಯಾಕಂದ್ರೆ ನನಗೆ 8 ಹೋಲ್ ರಿಕ್ವೈರ್ಮೆಂಟ್ ಇದೆ ಹಂಗಾಗಿ. ಸೊ ಅವಾಗ ಏನಾಗುತ್ತೆ 360 ಡಿವೈಡೆಡ್ ಬೈ 8 ಅಂತ ಕೊಟ್ರೆ 45 ಬರುತ್ತೆ. ಸೊ 45 ಡಿಗ್ರಿ ಫಸ್ಟ್ ಹೋಲು 45 ಡಿಗ್ರಿ. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಡಿಗ್ರಿ ಕೊಟ್ಟಿಲ್ಲ ಕಸ್ಟಮರ್, ಹಾಗಾಗಿ ಜಸ್ಟ್ ನಾವು ಒಂದು ಇದೊಂದು ಕಂಡುಹಿಡ್ಕೊಂಡ್ರೆ ಸಾಕು. 360 ಬೈ 8 ಅಂತೇಳಿ 45 ಡಿಗ್ರಿ ಬಂತು. ಈ ಒಂದು 45 ನ ನಾವು ಫಾರ್ಮುಲಲ್ಲಿ ಅಪ್ಲೈ ಮಾಡ್ಕೊಂತ ಹೋದ್ರೆ ಈ ಒಂದು 8 ಡಿಗ್ರಿ ಕೂಡ ಮಾಡ್ಕೊಂತ ಹೋಗ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತು ಈ ಒಂದು ಫಸ್ಟ್ ಹೋಲ್ ಇಂದ ಸೆಕೆಂಡ್ ಹೋಲ್ಗೆ 45 ಡಿಗ್ರಿ ಇದೆ ಅಂತೇಳಿ. ಅದೇ ತರ ನೆಕ್ಸ್ಟ್ ಸೆಕೆಂಡ್ ಹೋಲ್ ಇಂದ ಥರ್ಡ್ ಹೋಲ್ಗೆ ಸೇಮ್ 45 ಡಿಗ್ರಿ ಕಂಟಿನ್ಯೂ ಆಗುತ್ತೆ. ಅದೇ ತರ ಥರ್ಡ್ ಹೋಲ್ ಇಂದ ಫೋರ್ತ್ ಹೋಲ್ಗೆ 45 ಡಿಗ್ರಿ. ಸೊ ನೆಕ್ಸ್ಟ್ ನಾವು ಬೇಕಾಗಿರೋದು ಕೋಡ್ ಲೆಂತ್ ಹೇಳಿ. ಕೋಡ್ ಲೆಂತ್ ಅಂದ್ರೆ ಸೊ ಈ ಒಂದು ಹೋಲಿಂದ ಈ ಒಂದು ಹೋಲಿಗೆ ಎಷ್ಟಿದೆ ಡೈಮೆನ್ಷನ್ ಅಂತೇಳಿ ನೋಡೋಣ. ಸಿಂಪಲ್ ಒಂದು ಫಾರ್ಮುಲಾ ಬರುತ್ತೆ, sin θ ಡಿವೈಡೆಡ್ ಬೈ 2 ಇಂಟು ಪಿ ಸಿ ಡಿ. ಪಿ ಸಿ ಡಿ ಅಂದ್ರೆ ಪಿಚ್ ಸರ್ಕಲ್ ಡಯಾಮೀಟರ್. ಸೊ ಪಿಚ್ ಸರ್ಕಲ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 98 mm. ಸೊ ನೆಕ್ಸ್ಟ್ ಬರೀಬೇಕು ಸೈನ್, ಈ ಒಂದು ಡಿಗ್ರಿ ಎಷ್ಟು ಬಂದಿದೆ ಇಲ್ಲಿ ಥೀಟಾ ಅಂದ್ರೆ ಡಿಗ್ರಿ. ಸೊ ಒಂದು ಡಿಗ್ರಿ ಎಷ್ಟು ಬಂದಿದೆ 45 ಡಿಗ್ರಿ ಡಿವೈಡ್ ಬೈ 2 ಇಂಟು ಪಿ ಸಿ ಡಿ. ಈ ಒಂದು ಪಿ ಸಿ ಡಿ ಪಿಚ್ ಸರ್ಕಲ್ ಡಯಾಮೀಟರ್ ಎಷ್ಟಿದೆ 98 mm. ಸೊ ಇಲ್ಲಿ ಬರೀರಿ 98 ಅಂತೇಳಿ. ಸೊ ನಮ್ಗೆ ಇವಾಗ ಸೈನ್ 45 ಡಿವೈಡ್ ಬೈ 2 ಒಂದು ವ್ಯಾಲ್ಯೂ ಸಿಕ್ತು 0.3826. ಸೊ ಇಂಟು ಪಿ ಸಿ ಡಿ ನ ಮಲ್ಟಿಪಲ್ ಮಾಡಿ. ಸೊ ಇವಾಗ ನಮಗೆ ಇಷ್ಟು ಸಿಕ್ತ ವ್ಯಾಲ್ಯೂ 37.50. ಸೊ ಇದೇ ಕೋಡ್ ಲೆಂತ್, ಒಂದು ಹೋಲಿಂದ ಇನ್ನೊಂದು ಹೋಲಿಗಿರೋ ಡಿಸ್ಟೆನ್ಸ್ 37.5 ಅಂತೇಳಿ. ಸೊ ಸಮ್ ಟೈಮ್ ಏನಾಗುತ್ತೆ ಕಸ್ಟಮರ್ 45 ಡಿಗ್ರಿ ಕೊಟ್ಟಿರಲ್ಲ, ಅವನೇ ಮೆನ್ಷನ್ ಮಾಡಿರ್ತಾನೆ 20 ಡಿಗ್ರಿ ಅಂತೇಳಿ. ಸೊ ಅವಾಗ ಏನಾಗುತ್ತೆ ಫಸ್ಟ್ನೇ ಹೋಲು ಪಾಸಿಟಿವ್ ಸೈಡ್ 20 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಅವರೇ ಮೆನ್ಷನ್ ಮಾಡಿರ್ತಾರೆ ಸೆಕೆಂಡ್ ಹೋಲಿಂದ ಥರ್ಡ್ ಹೋಲಿಗೆ 45 ಅಂತೇಳಿ. ಸೊ ಅವಾಗ ನೀವೇನ್ ಮಾಡ್ಬೇಕು, ಸೆಕೆಂಡ್ ಹೋಲಿಂದ ಥರ್ಡ್ ಹೋಲಿಗೆ 45 ಡಿಗ್ರಿನ ಪ್ಲಸ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಥರ್ಡ್ ಹೋಲಿಂದ ಫೋರ್ತ್ ಹೋಲಿಗೆ ಕೂಡ ಸೇಮ್ ಪ್ಲಸ್ ಮಾಡ್ಕೊಂತ ಹೋಗ್ಬೇಕು. ಅವಾಗ ನಿಮಗೆ ರಿಮೈನಿಂಗ್ ಹೋಲ್ಸ್ ಎಷ್ಟು ಆಂಗಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಏನಾಗುತ್ತೆ ಆಂಗಲ್ ಕೊಡಲ್ಲ, ಓನ್ಲಿ ಹೋಲ್ಸ್ ಕೊಡ್ತಾರೆ ಎಷ್ಟು ಹೋಲ್ಸ್ ಅಂತೇಳಿ. ಅವಾಗ ಈ ಒಂದು ಫಾರ್ಮುಲಾ ತುಂಬಾನೇ ಯೂಸ್ ಆಗುತ್ತೆ. ಈ ಒಂದು ಫಾರ್ಮುಲಾನೇ ಸ್ಟ್ಯಾಂಡರ್ಡ್. ಫೈನಲ್ ನಿಮ್ಗೆ ಗೊತ್ತಾಯ್ತಲ್ಲ ಈ ಡಿಗ್ರಿನ ಯಾವ ತರ ಫೈಂಡ್ ಮಾಡೋದು ಅಂತೇಳಿ ಒಂದೊಂದು ಇನ್ನೊಂದೊಳಗೆ. ಸೊ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ VMC ಮಿಷನ್ ಅಲ್ಲಿ ಇದೊಂದು ಆಪರೇಷನ್ ಯಾವ ತರ ಮಾಡೋದು, ಟ್ಯಾಪ್ ಆಗಿರ್ಬೋದು ಡ್ರಿಲ್ ಆಗಿರ್ಬೋದು, ಫಾರ್ಮುಲಾ ಹಾಕಿ ಸಿಂಪಲ್ ಆಗಿ ಅದನ್ನು ಪ್ರೋಗ್ರಾಮ್ನೇ ಹೇಳ್ಕೊಡ್ತೀನಿ. ಪ್ರೋಗ್ರಾಮ್ನ ಕಲಿಯೋಣ. ಇವಾಗ ಇದು ಜಸ್ಟ್ ಕ್ಯಾಲ್ಕುಲೇಷನ್ ಮಾತ್ರ ನೀವು ಕಂಡಿದ್ದು. ಓಕೆ.